ಅಂತೂ ಇಂತೂ ಕೊನೆಗೂ ಸಂಚಾರಕ್ಕೆ ಮುಕ್ತವಾಗಿದೆ ಹಾರ್ಮುಜ್ ಜಲಸಂಧಿ. ಇಸ್ರೇಲ್ ಲೆಬನಾನ್ ಕದನ ವಿರಾಮದ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿಯೂ ಕೂಡ ಓಪನ್ ಆಗಿದೆ. ಆದರೆ ಷರತ್ತುಗಳ ಅನ್ವಯ ಆಗುತ್ತೆ. ಷರತ್ತುಗಳೊಂದಿಗೆ ಹಾರ್ಮುಜ್ ಓಪನ್ ಮಾಡಿದೆ ಇರಾನ್. ನಾಗರಿಕ ಹಡಗುಗಳನ್ನ ಗೊತ್ತುಪಡಿಸಿದಂತಹ ಮಾರ್ಗದಲ್ಲಿ ಸಾಗಬೇಕಾಗುತ್ತೆ. ಜಲಸಂಧಿಯ ಮೂಲಕ ಮಿಲಿಟರಿ ಹಡಗುಗಳ ಸಾಗಣೆಗೆ ನಿಷೇಧ ಇದೆ. ಎಲ್ಲಾ ಸಾಗಣೆಗಳಿಗೂ ಕೂಡ ಐಆರ್ಜಿಸಿ ನೌಕಾಪಡೆಯ ಅನುಮತಿ ಕೂಡ ಕಡ್ಡಾಯ. ಈ ಒಪ್ಪಂದ ಇಸ್ರೇಲ್ ಮತ್ತು ಅಮೆರಿಕ ಮೌನಕ್ಕೆ ಅನುಗುಣವಾಗಿದೆ. ಈ ಒಪ್ಪಂದ ಲೆಬನಾನ್ ಕದನ ವಿರಾಮ ಅನುಷ್ಠಾನವನ್ನು ಅನುಸರಿಸುತ್ತೆ. ಷರತ್ತುಗಳೊಂದಿಗೆ ಹಾರ್ಮುಜ್ ಅನ್ನು ಓಪನ್ ಮಾಡಲಾಗಿದೆ. ಅಂದ್ರೆ ನಾಗರಿಕ ಹಡಗುಗಳು ಗೊತ್ತುಪಡಿಸಿದಂತಹ ಮಾರ್ಗದಲ್ಲೇ ಸಾಗಬೇಕು. ಅದು ಪ್ರಮುಖವಾದಂತಹ ನಿಯಮ. ಜೊತೆಗೆ ಈ ಜಲಸಂಧಿಯ ಮೂಲಕ ಮಿಲಿಟರಿ ಹಡಗುಗಳ ಸಾಗಣೆಗೆ ನಿಷೇಧ ಇದೆ. ಈ ಷರತ್ತುಗಳೊಂದಿಗೆ ಈಗ ಓಪನ್ ಆಗಿದೆ. ಎಲ್ಲಾ ಸಾಗಣೆಗಳಿಗೂ ಕೂಡ ಐಆರ್ಜಿಸಿ ನೌಕಾಪಡೆಯ ಅನುಮತಿಯನ್ನು ಪಡೆಯೋದು ಕಡ್ಡಾಯ ಇದೆ. ನಾಗರಿಕ ಹಡಗುಗಳಿಗೆ ಮಾತ್ರ ಅವಕಾಶವನ್ನು ಕೊಡಲಾಗ್ತಾ ಇದೆ. ಇಸ್ರೇಲ್ ಅಮೆರಿಕ ಮೌನಕ್ಕೆ ಅನುಗುಣವಾಗಿದೆ ಈ ಒಪ್ಪಂದ. ಮತ್ತೆ ದಾಳಿಯಾಗಬಾರದು. ಈ ಒಪ್ಪಂದ ಲೆಬನಾನ್ ಕದನ ವಿರಾಮ ಅನುಷ್ಠಾನವನ್ನು ಅನುಸರಿಸುತ್ತೆ ಅನ್ನೋದು ಪ್ರಮುಖ ಷರತ್ತು. ಈಗಾಗಲೇ ಲೆಬನಾನ್ ಇಸ್ರೇಲ್ ನಡುವೆ ಏನು ಕದನ ವಿರಾಮ ಆಗಿದೆ ಅದು ಕೂಡ ಇಲ್ಲಿ ಅನ್ವಯ ಆಗ್ತಾ ಇದೆ. ಹಾಗಾಗಿ ಕೊನೆಗೂ ಅಂತೂ ಇಂತೂ 1.5 ತಿಂಗಳ ಬಳಿಕ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತವಾಗಿದೆ. ವ್ಯಾಪಾರ ಮತ್ತು ಪೂರ್ಣ ಮಾರ್ಗಕ್ಕೆ ಹಾರ್ಮುಜ್ ಸಿದ್ಧ ಇದೆ ಅಂತ ಟ್ರಂಪ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ಮೇಲಿನ ದಿಗ್ಬಂಧ ಇರಲಿದೆ ಅನ್ನೊಂದು ಟ್ರಂಪ್ ಹೇಳಿಕೆ. ಅಂದ್ರೆ ಇಲ್ಲಿ ಎಂದು ಗೊಂದಲ ಕಂಡು ಬರ್ತಾ ಇದೆ. ಹಾರ್ಮುಜ್ ಜಲಸಂಧಿ ಸಾಗಾಟಕ್ಕೆ ಓಪನ್ ಆಗಿದೆ, ಸಂಪೂರ್ಣವಾಗಿ ಮುಕ್ತವಾಗಿದೆ ಇರಾನ್ ಕಡೆಗಿಂದ. ಆದರೆ ಹಾರ್ಮುಜ್ ಜಲಸಂಧಿ ಮೇಲಿನ ದಿಗ್ಬಂಧನ ಏನಿದೆ ಅಂದ್ರೆ ಒಂದು ಕಣ್ಗಾವಲನ್ನೇನು ಅಮೆರಿಕ ನೌಕಾಪಡೆ ಇಟ್ಟಿದೆ ಅದು ಮುಂದುವರಿಯುತ್ತೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಕದನ ವಿರಾಮ ಪರಿಸ್ಥಿತಿಯಲ್ಲಷ್ಟೇ ಹಾರ್ಮುಜ್ ಓಪನ್. ಷರತ್ತುಬದ್ಧವಾಗಿ ಹಾರ್ಮುಜ್ ಜಲಸಂಧಿಯನ್ನ ತೆರೆದಿದ್ದೇವೆ ಅಂತ ಇರಾನ್ನ ರಕ್ಷಣಾ ಸಚಿವಾಲಯದ ವಕ್ತಾರ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಮಿಲಿಟರಿ ಹಡಗುಗಳು ಹಾರ್ಮುಜ್ನಲ್ಲಿ ಹೋಗುವಂತಿಲ್ಲ. ಜಲಸಂಧಿ ಮೂಲಕ ಹಾದು ಹೋಗುವ ಹಕ್ಕನ್ನ ಮಿಲಿಟರಿ ಹಡಗುಗಳು ಹೊಂದಿಲ್ಲ. ಬ್ರಿಗೇಡಿಯರ್ ಜನರಲ್ ರೆಜಾ ತಲೈನಿಕ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ ಲೆಬನಾನ್ ಪರಿಸ್ಥಿತಿ ಬದಲಾದರೆ ಹಾರ್ಮುಜ್ ಮತ್ತೆ ಬಂದ್ ಆಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜಲಮಾರ್ಗವನ್ನ ಮತ್ತೆ ಮುಚ್ಚಬಹುದು ಅಂತಲೂ ಕೂಡ ವಕ್ತಾರರು ಎಚ್ಚರಿಸ್ತಾ ಇದ್ದಾರೆ. ಷರತ್ತುಗಳ ಮೇಲೆ ಹಾರ್ಮುಜ್ ಜಲಸಂಧಿನ ತೆರೆದಿದ್ದೇವೆ ಅನ್ನೋದು ಇರಾನ್ನ ರಕ್ಷಣಾ ಸಚಿವಾಲಯದ ವಕ್ತಾರರ ಸ್ಪಷ್ಟನೆ. ಅಂದ್ರೆ ಇಸ್ರೇಲ್ ಲೆಬನಾನ್ ಪರಿಸ್ಥಿತಿ ಏನಾದರೂ ಬದಲಾದರೆ ಆಗ ಮತ್ತೆ ಹಾರ್ಮುಜ್ ಬಂದ್ ಮಾಡಬೇಕಾಗತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ಇರಾನ್ ಕೊಡ್ತಾ ಇದೆ. ಕದನ ವಿರಾಮ ಏನಿದೆ ಈಗ ಆ ಪರಿಸ್ಥಿತಿಯಲ್ಲಷ್ಟೇ ಹಾರ್ಮುಜ್ ಓಪನ್ ಆಗ್ತಾ ಇದೆ. ಇದು ಷರತ್ತುಬದ್ಧವಾದಂತಹ ಓಪನಿಂಗ್. ನಾಗರಿಕ ಹಡಗುಗಳು ಗೊತ್ತುಪಡಿಸಿದ ಮಾರ್ಗದಲ್ಲಿ ಸಾಗಬೇಕಷ್ಟೇ. ಮಿಲಿಟರಿ ಹಡಗುಗಳ ಸಾಗಣೆಗೆ ಇಲ್ಲಿ ನಿಷೇಧ ಇದೆ. ಜೊತೆಗೆ ಐಆರ್ಜಿಸಿಯ ಪರ್ಮಿಷನ್ನೊಂದಿಗೆ ಸಾಗಣೆಯನ್ನ ಮಾಡಬೇಕಾಗತ್ತೆ ಎನ್ನುವಂಥದ್ದು ಷರತ್ತು. ಇರಾನ್ ಬಂದರುಗಳ ದಿಗ್ಬಂಧನ ತೆಗೆದ ಇದ್ರೆ ಹುಷಾರ್ ಅಂತಲೂ ಕೂಡ ಎಚ್ಚರಿಸ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನ ನಾವು ತೆರೆಯೋದಿಲ್ಲ, ಬಂದರು ದಿಗ್ಬಂಧನ ತೆಗೆದಷ್ಟೇ ಹಾರ್ಮುಜ್ ಓಪನ್ ಅಂತ ಟ್ರಂಪ್ಗೆ ಇರಾನ್ ಖಡಕ್ ಎಚ್ಚರಿಕೆ ಕೊಡ್ತಾ ಇದೆ. ಹಾರ್ಮುಜ್ ಮುಕ್ತ ಆಗಿದೆ ಅಂತ ಟ್ರಂಪ್ ಹೇಳಿಕೆ ಕೊಡ್ತಾರೆ. ಷರತ್ತುಬದ್ಧವಾಗಿ ನಾವು ಹಾರ್ಮುಜ್ ಓಪನ್ ಮಾಡ್ತಿದ್ದೀವಿ ಅಂತ ಇರಾನೇ ಹೇಳುತ್ತೆ. ಆದ್ರೆ ಮತ್ತೊಂದು ಹೇಳಿಕೆ ಅಂತಂದ್ರೆ ದಿಗ್ಬಂಧನವನ್ನ ಅಂದ್ರೆ ಇರಾನ್ ಬಂದರುಗಳ ದಿಗ್ಬಂಧನವನ್ನ ತೆಗೆದೇ ಹೋದ್ರೆ ಟ್ರಂಪ್ ಹೇಳಿದ್ರು ಹಾರ್ಮುಜ್ ಓಪನ್ ಆಗುತ್ತೆ, ಆದ್ರೆ ಇರಾನ್ ಬಂದರುಗಳ ಮೇಲಿನ ದಿಗ್ಬಂಧನವನ್ನ ನಾವು ಮುಂದುವರಿಸ್ತೇವೆ ಅಂತಂದ್ರು. ಆ ದಿಗ್ಬಂಧನ ತೆಗೆದೇ ಇದ್ರೆ ಹಾರ್ಮುಜ್ ಜಲಸಂಧಿ ನಾವು ತೆರೆಯೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅಂತೂ ಇಂತೂ ಹಾರ್ಮುಜ್ ಓಪನ್ ಆಗಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಹೇಳಿಕೆ, ಇರಾನ್ ಕಡೆಯ ಹೇಳಿಕೆ ಬಹಳಷ್ಟು ಗೊಂದಲವನ್ನ ಮೂಡಿಸ್ತಾ ಇದೆ. ನಿಜಕ್ಕೂ ಹಾರ್ಮುಜ್ ತೆರೆದಿದೆಯಾ? ಷರತ್ತುಗಳು ಏನು? ಇರಾನ್ ಮತ್ತು ಟ್ರಂಪ್ ಕಡೆಯಿಂದ ಬರ್ತಾ ಇರುವಂತಹ ಹೇಳಿಕೆಗಳು ಇಷ್ಟು ಗೊಂದಲ ಮೂಡಿಸ್ತಾ ಇರೋದು ಯಾಕೆ? ಪ್ರತಿಮಾ, ಫೆಬ್ರವರಿ 28ರಂದು ಖಮೇನಿಯ ಹತ್ಯೆಯಾದ ಬಳಿಕ ಯುದ್ಧ ಶುರುವಾಯಿತು. ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವೆ ಯುದ್ಧ ಶುರುವಾಯಿತು. ನಂತರ ಸಂಪೂರ್ಣವಾಗಿ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಮುಚ್ಚಿತ್ತು. ಇರಾನ್ನ ಮಿಲಿಟರಿ ಪಡೆಯಾದಂತ ಐಆರ್ಜಿಸಿ ಸಂಪೂರ್ಣ ನಿಯಂತ್ರಣಕ್ಕೆ ಜಲಸಂಧಿಯನ್ನ ತೆಗೆದುಕೊಂಡಿತ್ತು. ಯಾವುದೇ ರೀತಿಯಾದಂತಹ ಹಡಗುಗಳ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಸುದೀರ್ಘವಾದಂತಹ 38 ದಿನ 40 ದಿವಸ ಯುದ್ಧ ನಡೆದ ನಂತರ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿತ್ತು. 2 ವಾರಗಳ ಕದನ ವಿರಾಮ ಈಗ
ಚಾಲ್ತಿಯಲ್ಲಿರುವಂತಹದ್ದು. ಇದರ ಮಧ್ಯೆ ಕದನ ವಿರಾಮ ಘೋಷಣೆ ಆದ ತಕ್ಷಣ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಮೆರಿಕ ಒತ್ತಡವನ್ನ ಹೇರಿತು, ಮತ್ತೆ ಬೇರೆ ಬೇರೆ ದೇಶಗಳು ಕೂಡ ಇರಾನ್ ಮೇಲೆ ಒತ್ತಡವನ್ನ ಹೇರಿದುಂಟು. ಆದ್ರೆ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ಲಿಕ್ಕೆ ಕದನ ವಿರಾಮ ಘೋಷಣೆ ಆದ್ರೂ ಕೂಡ ಇರಾನ್ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ. ಕೆಲವು ಹಡಗುಗಳಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿತ್ತು. ಜೊತೆಗೆ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಜಲಬಾಂಬ್ಗಳನ್ನ ಕೂಡ ಇರಾನ್ ಅಳವಡಿಸಿತ್ತು. ಈಗ ಲೆಬನಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಿತ್ತು. ಕದನ ವಿರಾಮ ಘೋಷಣೆ ಆದ್ರೂ ಕೂಡ ಲೆಬನಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಕದನ ವಿರಾಮ ಘೋಷಣೆ ಆಗ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಓಪನ್ ಮಾಡಿರ್ಲಿಲ್ಲ. ಲೆಬನಾನ್ ಹಾಗೂ ಇಸ್ರೇಲ್ ಮಧ್ಯೆ ಈಗ ಕದನ ವಿರಾಮ ಘೋಷಣೆ ಆಗಿರುವಂತಹದ್ದು, ಯಾವುದೇ ರೀತಿಯಂತ ದಾಳಿ ಪ್ರತಿದಾಳಿಗಳು ನಡೀತಾ ಇಲ್ಲ. ಈ ಕಾರಣಕ್ಕಾಗಿ ಇರಾನ್ ಈಗ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿದೆ. ಮತ್ತೆ ಇರಾನ್ ಹೇಳ್ಕೊಟ್ಟಿದೆ ಎಲ್ಲಾ ರೀತಿಯಾದಂತಹ ಕಮರ್ಷಿಯಲ್ ಹಡಗುಗಳ ಸಂಚಾರ ಈ ಒಂದು ಜಲಸಂಧಿಯ ಮೂಲಕ ಆಗಲಿವೆ. ಯಾವುದೇ ದೇಶದ ಹಡಗುಗಳ ಸಂಚಾರಕ್ಕೆ ನಾವು ನಿಯಂತ್ರಣವನ್ನ ಹೇರೋದಿಲ್ಲ. ಎಲ್ಲ ದೇಶಗಳ ಹಡಗುಗಳು ಈ ಜಲಸಂಧಿಯ ಮೂಲಕ ಸಂಚಾರವನ್ನ ಮಾಡಬಹುದು ಅನ್ನುವಂಥದ್ದನ್ನ ಇರಾನ್ ಹೇಳಿದೆ. ಆದ್ರೆ ಕೆಲವು ಕಂಡೀಷನ್ಗಳನ್ನು ಕೂಡ ಹಾಕಿದೆ. ಈಗಾಗಲೇ ಇರಾನ್ನ ಪ್ರಮುಖ 4 ಬಂದರುಗಳಿಗೆ ಅಮೆರಿಕ ದಿಗ್ಬಂಧನವನ್ನ ವಿಧಿಸಿದೆ. ಈ ದಿಗ್ಬಂಧನವನ್ನು ಕೂಡ ತೆಗಿಬೇಕಾಗತ್ತೆ. ಮತ್ತೆ ಹರ್ಮುಜ್ ಜಲಸಂಧಿಯಲ್ಲಿ ಇರ್ತಕ್ಕಂಥ ಅಮೆರಿಕ ಸೇನಾ ಹಡಗುಗಳೇನಿವೆ, ಸೇನಾ ಯುದ್ಧ ನೌಕೆಗಳೇನಿವೆ, ಇವುಗಳನ್ನ ವಾಪಸ್ ತೆಗೆದುಕೊಂಡು ಹೋಗ್ಬೇಕು, ಮತ್ತೆ ವಾಪಸ್ ಕರ್ಸ್ಕೊಳ್ಬೇಕು ಅನ್ನುವಂಥದ್ದು ಇರಾನ್ ಹೇಳಿದೆ. ಮತ್ತೆ ಹರ್ಮುಜ್ ಜಲಸಂಧಿಯ ಮೂಲಕ ಯಾವುದೇ ರೀತಿಯಾದಂತಹ ಯುದ್ಧ ಹಡಗುಗಳ ಸಂಚಾರಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ. IRGC ಮಾನಿಟರ್ ಮಾಡ್ತಾ ಇರುತ್ತೆ ಅನ್ನುವಂಥದ್ದನ್ನ ಹೇಳಿದೆ. ಈಗ ಸಂಪೂರ್ಣವಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಇರ್ತಕ್ಕಂತಹ ಜಲಬಾಂಬ್ಗಳನ್ನು ತೆರವುಗೊಳಿಸಿದ್ದೇವೆ ಅನ್ನುವಂಥದ್ದನ್ನ ಇರಾನ್ ಹೇಳ್ತಾ ಇದೆ. ಮತ್ತೆ ಮುಕ್ತವಾಗಿ ಎಲ್ಲಾ ರೀತಿಯಾದಂತಹ ಹಡಗುಗಳಿಗೆ, ಕಮರ್ಷಿಯಲ್ ಹಡಗುಗಳಿಗೆ ಅವಕಾಶ ಇದೆ. ತೈಲ ಸಾಗಾಟ ಮಾಡುವಂತ ಹಡಗುಗಳಾಗಿರ್ಬೋದು, ಮತ್ತೆ ಮಧ್ಯಪ್ರಾಚ್ಯಕ್ಕೆ ಬರುವಂತಹ ಆಮದು ವಸ್ತುಗಳನ್ನ ತೆಗೆದುಕೊಂಡು ಬರುವಂತಹ ಹಡಗುಗಳಾಗಿರ್ಬೋದು, ಎಲ್ಲವೂ ಕೂಡ ಮುಕ್ತ ಅವಕಾಶ ಇದೆ ಅನ್ನುವಂಥದ್ದನ್ನ ಹೇಳಿದೆ. ಮತ್ತೆ ಅಮೆರಿಕ ಕೂಡ ಇದನ್ನೇ ಹೇಳಿರುವಂತಹದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಟ್ವೀಟ್ ಮಾಡಿ ಹೇಳಿದ್ದಾರೆ, ಇರಾನ್ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ಲಿಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡಿದೆ ಅನ್ನುವಂತಹದನ್ನ ಹೇಳಿದೆ. ಈಗ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಓಪನ್ ಆಗಿದೆ. ಯಾವಾಗ ಹರ್ಮುಜ್ ಜಲಸಂಧಿ ಓಪನ್ ಆಯ್ತು, ಇಡೀ ತೈಲ ಮಾರುಕಟ್ಟೆಯಲ್ಲಿ ಈಗ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿರುವಂತಹದ್ದು. ಒಂದು ಬ್ಯಾರಲ್ ತೈಲ ಸುಮಾರು 10% ಹೆಚ್ಚು ಇಳಿಕೆಯನ್ನ ಕಂಡಿರುವಂತಹದ್ದು. ಈಗ $91 ಒಂದು ಬ್ಯಾರಲ್ ತೈಲ ಬೆಲೆ ಆಗಿರುವಂತಹದ್ದು. ಇನ್ನಷ್ಟು ಇಳಿಯುವಂತ ಸಾಧ್ಯತೆ ಇದೆ. ಪ್ರತಿಮಾ, ಹರೀಶಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ಪಡಿತಾ ಹೋಗ್ತೀನಿ. ಅಮೆರಿಕ ಎಲ್ಲಾ ಪರಮಾಣು ಧೂಳು ಪಡೆಯುತ್ತೆ. ಅಂದ್ರೆ B2 ಬಾಂಬರ್ ಏನ್ ಹಾಕಲಾಗಿತ್ತು, ಅದು ಸೃಷ್ಟಿಸಿದಂತಹ ಪರಮಾಣು ಧೂಳನ್ನ ಅಮೆರಿಕ ಪಡೆಯುತ್ತೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಎಂದಿಗೂ ಯಾವುದೇ ಹಣ ವಿನಿಮಯ ಮಾಡಲ್ಲ, ಇರಾನ್ ಬಳಿ ಎಂದಿಗೂ ಪರಮಾಣು ಶಸ್ತ್ರಾಸ್ತ್ರಗಳು ಇರಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆ ಇದು. ಆದ್ರೆ ಇರಾನ್ ಅಮೆರಿಕ ಮಧ್ಯೆ ಪರಮಾಣು ಸಮರ ನಿಲ್ತಾ ಇಲ್ಲ. ಪರಮಾಣು ಶಸ್ತ್ರಾಸ್ತ್ರ ಪಡೆಯೋದು ನಮ್ಮ ಹಕ್ಕು, ನಾವು ಎಂದೂ ನಮ್ಮ ಮಹತ್ವಾಕಾಂಕ್ಷೆಯನ್ನ ಬಿಟ್ಕೊಡಲ್ಲ ಅಂತ ಅಮೆರಿಕಾಗೆ ಇರಾನ್ ಖಡಕ್ ತಿರುಗೇಟ್ ಕೊಡ್ತಾ ಇದೆ. ನಾಗರಿಕ ಬಳಕೆಗಾಗಿ ಪರಮಾಣು ಹೊಂತೇವೆ, ಪರಮಾಣು ಹೊಂದಲ್ಲ ಅಂತ ಟ್ರಂಪ್ ಹೇಳಿದ್ದು ಸುಳ್ಳು. ಯುರೇನಿಯಂ ಅನ್ನ ಅಮೆರಿಕಾಗೆ ನಾವು ಹಸ್ತಾಂತರಿಸಲ್ಲ. ಹಾರ್ಮುಜ್ ತೆರಿತಾ ಇದ್ದಂತೆ ಈ ರೀತಿಯ ವಾಕ್ಸಮರಗಳು ತಾರಕಕ್ಕೇರ್ತಾ ಇದೆ. ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲಿ ವಾಕ್ಸಮರ ಮಾತ್ರ ಮುಂದುವರಿತಾ ಇರೋದು. ಪ್ರಮುಖವಾಗಿ ಪರಮಾಣು ಅಸ್ತ್ರ ಹೊಂದಲ್ಲ ಇರಾನ್ ಅಂತ ಟ್ರಂಪ್ ಕೊಟ್ಟಂತ ಹೇಳಿಕೆ, ಅದಕ್ಕೆ ಇರಾನ್ ಕೊಡ್ತಾ ಇರೋ ತಿರುಗೇಟ್ ಈಗ ಕುತೂಹಲ ಮೂಡಿಸ್ತಾ ಇದ್ದು. ಹರೀಶ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಹರೀಶ್, ಹಾರ್ಮುಜ್ ಓಪನ್ ಆಯ್ತು, ಅದರ ಬೆನ್ನಲ್ಲೇ ಪ್ರಮುಖವಾಗಿ ಈ ಯುದ್ಧ ಆರಂಭ ಆಗಿದ್ದೆ ಪರಮಾಣು ಅಸ್ತ್ರವನ್ನ ಇರಾನ್ ಹೊಂದಬಾರದು ಅನ್ನುವಂಥ ಉದ್ದೇಶದಿಂದ ಅಮೆರಿಕ ತಾನು ದಾಳಿ ಮಾಡಿದೀನಿ ಅಂತ ಇತ್ತು. ಈಗ ನೋಡಿದ್ರೆ ಪರಮಾಣು ಹೊಂದಲ್ಲ ಅಂತ ಟ್ರಂಪ್ ಹೇಳಿಕೆ ಕೊಡ್ತಿದ್ದಾರೆ, ಆದರೆ ಅದು ಸುಳ್ಳು ಅಂತ ಇರಾನ್ ಹೇಳ್ತಾ ಇದೆ. ಒಟ್ಟಾರೆ ವಾಕ್ಸಮರ ಮುಂದುವರಿತಾ ಇದೆ. ಹಾರ್ಮುಜ್ ಓಪನ್ ಆಗಿದ್ರೂ ಕೂಡ ಸಮರ ಮುಂದುವರಿಯುವಂತ ಸೂಚನೆನಾ ಇದು ಅಂತ? ಹೌದು ಪ್ರತಿಮಾ, ಒಂದ್ ಕಡೆ ಈಗ ಕದನ ವಿರಾಮ ಘೋಷಣೆ ಆಗಿರುವಂತಹದ್ದು. ಇಸ್ರೇಲ್ ಹಾಗೂ ಲೆಬನಾನ್ ಮಧ್ಯೆಯೂ ಕೂಡ ಈಗ ಯಾವುದೇ ರೀತಿಯಂತ ದಾಳಿ ನಡೀತಾ ಇಲ್ಲ. ಮಧ್ಯಪ್ರಾಚ್ಯ ಒಂದು ರೀತಿಯಾಗಿ ಯಾವುದೇ ದಾಳಿ ಪ್ರತಿದಾಳಿಗಳಿಲ್ಲದೆ ಶಾಂತವಾಗಿರುವಂತಹದ್ದು. ಇದರ ಮಧ್ಯೆ ಅಮೆರಿಕ ಈ ಯುದ್ಧವನ್ನ ಶುರು ಮಾಡಿದ್ದೆ. ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ ಮೇಲೆ ಯುದ್ಧ ಶುರು ಮಾಡಿದ್ದೆ. ಇರಾನ್ ಒಂದು ಪರಮಾಣು ಶಕ್ತಿಯನ್ನ, ಪರಮಾಣು ಬಾಂಬ್ ಹೊಂದುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಅದು ಪರಮಾಣು ಶಕ್ತಿಯನ್ನ ಹೊಂದುವಂತಹ ಯಾವುದೇ ರೀತಿಯಂತ ದೇಶ ಆಗಬಾರದು. ಮತ್ತೆ ಇದು ಇಡೀ ಪ್ರಪಂಚಕ್ಕೆ ಒಂದು ಮಾರಕ ಆಗುವಂತಹ ಕಾರ್ಯಕ್ರಮವನ್ನ ಇರಾನ್ ಹಮ್ಮಿಕೊಳ್ತಾ ಇದೆ. ಅದಕ್ಕಾಗಿ ನಾವು ಇರಾನ್ ಮೇಲೆ ದಾಳಿ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಇಸ್ರೇಲ್ ಹಾಗೂ ಅಮೆರಿಕ ಹೇಳಿ ದಾಳಿಯನ್ನ ಮಾಡಿದಂಥದ್ದು. ಈಗ ಕದನ ವಿರಾಮ ಘೋಷಣೆ ಆಗಿದೆ, ಹರ್ಮುಜ್ ಜಲಸಂಧಿ ಕೂಡ ಓಪನ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ,
ಯುರೇನಿಯಂ ಅಂದ್ರೆ ಇದುವರೆಗೆ ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ಸಂಸ್ಕರಿಸಿದಂತಹ ಯುರೇನಿಯಂ ಏನಿದೆ ಅದನ್ನ ಸಂಪೂರ್ಣವಾಗಿ ಇರಾನ್ ಅಮೆರಿಕದ ಕೈಗೆ ಕೊಡುತ್ತೆ, ಸಂಪೂರ್ಣವಾಗಿ ನಾವು ಅದನ್ನ ವಶಪಡಿಸ್ಕೊಳ್ತೀವಿ ಅನ್ನುವಂಥದ್ದನ್ನ ಹೇಳಿದೆ. ಮತ್ತೆ ಮುಂದಿನ ಒಂದು ಕೆಲವು ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ಯುರೇನಿಯಂ ಸಂಸ್ಕರಣೆ ಆಗಿರ್ಬೋದು ಮತ್ತೆ ಪರಮಾಣು ಶಕ್ತಿ ಹೊಂದುವಂತ ಕಾರ್ಯಕ್ರಮಗಳನ್ನ ಇರಾನ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಒಪ್ಕೊಂಡಿದೆ ಅನ್ನುವಂಥದ್ದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂತದ್ದು. ಇದಕ್ಕೀಗ ಇರಾನ್ ತಿರುಗೇಟನ್ನ ಕೊಡ್ತಾ ಇದೆ. ಪರಮಾಣು ಶಕ್ತಿಯನ್ನ ಹೊಂದುವಂತಹದ್ದು ಅದು ನಮ್ಮ ಕೆಲಸ ಮುಂದುವರಿಯುತ್ತೆ. ಮತ್ತೆ ಯಾವುದೇ ರೀತಿಯಂತ ಯುರೇನಿಯಂ ಅನ್ನ ಅಮೆರಿಕಕ್ಕೆ ಹಸ್ತಾಂತರಿಸೋದಾಗ್ಲಿ, ನಾವು ಪರಮಾಣು ಶಕ್ತಿಯನ್ನ ಹೊಂದದೇ ಇರುವಂತದ್ದಾಗ್ಲಿ ಆ ತರದ ನಾವು ನಿರ್ಧಾರವನ್ನ ಮಾಡಿಲ್ಲ. ನಮ್ಮ ನಾಗರಿಕರನ್ನ ಉಳಿಸ್ಕೊಳ್ಳಿಕ್ಕೆ ನಾವು ನಮ್ಮ ನಾಗರಿಕರ ರಕ್ಷಣೆಗೆ ನಾವು ಪರಮಾಣು ಶಕ್ತಿಯನ್ನ ನಾವು ಹೊಂದಲೇಬೇಕಾಗಿದೆ ಅನ್ನುವಂತಹ ತಿರುಗೇಟನ್ನ ಕೊಟ್ಟಿರುವಂತಹದ್ದು. ಇದು ಈಗ ಮುಂದೆ ಯಾವ ರೀತಿಯಾದಂತಹ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಒಂದ್ ಕಡೆ ಅಮೆರಿಕ ಹೇಳ್ತಿದೆ ಯಾವುದೇ ಕಾರಣಕ್ಕೂ ಇರಾನ್ ಕನಿಷ್ಠ ಮುಂದಿನ 20 ವರ್ಷಗಳ ಕಾಲ ಯುರೇನಿಯಂ ಸಂಸ್ಕರಣೆಯನ್ನ ಮಾಡಬಾರ್ದು, ಜೊತೆಗೆ ಪರಮಾಣು ಹೊಂದುವಂತಹ ಯಾವುದೇ ಕಾರ್ಯಕ್ರಮಗಳನ್ನ ಮುಂದಿನ 20 ವರ್ಷಗಳ ಕಾಲ ಯಾವುದೇ ರೀತಿಯಾದಂತ ಇರಾನ್ ಈ ಕೆಲಸಕ್ಕೆ ಕೈ ಹಾಕಬಾರ್ದು ಅನ್ನುವಂಥದ್ದನ್ನ ಅಮೆರಿಕ ಷರತ್ತನ್ನ ಹಾಕಿರುವಂತಹದ್ದು. ಇದೇ ಮುಂದೆ ಮಾತುಕತೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಈಗ ಒಂದು ಸುತ್ತಿನ ಮಾತುಕತೆ ಯಾವುದೇ ರೀತಿಯಾದಂತಹ ಒಮ್ಮತಕ್ಕೆ ಬರೋಕ್ಕಾಗಿಲ್ಲ, ಇನ್ನೊಂದು ಸುತ್ತಿನ ಮಾತುಕತೆ ಪಾಕಿಸ್ತಾನದಲ್ಲಿ ಆಗತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಆಗುವಂತಹ ಮಾತುಕತೆ ವೇಳೆ ಪ್ರಮುಖವಾಗಿ ಇದೇ ಚರ್ಚೆ ಆಗತ್ತೆ. ಈಗ ಮುಂದಿನ 20 ವರ್ಷಗಳ ಕಾಲ ಇರಾನ್ ಯಾವುದೇ ರೀತಿಯಾದಂತಹ ಯುರೇನಿಯಂ ಸಂಸ್ಕರಣೆ ಮಾಡೋದಾಗಿರ್ಬೋದು ಅಥವಾ ಪರಮಾಣು ಶಕ್ತಿಯನ್ನ ಹೊಂದೋದಿಲ್ಲ, ಅಂತ ಕಾರ್ಯಕ್ರಮಗಳನ್ನ ರೂಪಿಸೋದಿಲ್ಲ ಅನ್ನುವಂಥದ್ದನ್ನ ಇರಾನ್ ಬರೆದುಕೊಡ್ಬೇಕಾಗತ್ತೆ, ಲಿಖಿತ ರೂಪದಲ್ಲಿ ಬರೆದುಕೊಡ್ಬೇಕಾಗತ್ತೆ, ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನ ಅಮೆರಿಕ ಹೇಳ್ತಿದೆ. ಆದ್ರೆ ಅದ್ ಯಾವುದೇ ರೀತಿಯಾದಂತ ಒಪ್ಪಂದಕ್ಕೆ ನಾವು ಬಗ್ಗೋದಿಲ್ಲ, ನಾವು ಯುರೇನಿಯಂ ಸಂಸ್ಕರಣೆಯನ್ನ ಮುಂದುವರಿಸ್ತೀವಿ, ಜೊತೆಗೆ ಪರಮಾಣು ಶಕ್ತಿಯನ್ನ ಹೊಂದುವಂತ ನಾವು ರಾಷ್ಟ್ರ ಆಗೇ ಆಗ್ತೀವಿ ಅಂತ ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ, ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ಪಟ್ಟನ್ನ ಇರಾನ್ ಕೂಡ ಹಿಡಿದಿರುವಂತಹದ್ದು. ಮುಂದಿನ ಮಾತುಕತೆಯ ವೇಳೆ ಒಂದು ಸ್ಪಷ್ಟತೆ ಸಿಗಲಿದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಇನ್ನು ನ್ಯಾಟೋ ವಿರುದ್ಧ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗುಡುಗಿದ್ದಾರೆ. ಸದ್ಯ ಹಾರ್ಮುಜ್ ಸಮಸ್ಯೆ ಬಹುತೇಕ ಮುಗಿದಿದೆ. ಇಂತಹ ಟೈಮ್ನಲ್ಲಿ ನನಗೆ ನ್ಯಾಟೋ ಕರೆ ಮಾಡಿತ್ತು, ನಿಮಗೇನಾದ್ರೂ ಸಹಾಯ ಬೇಕಾದ್ರೆ ಕೇಳಬಹುದು ಅಂದ್ರು. ನನಗೆ 2 ತಿಂಗಳ ಹಿಂದೆ ನಿಮ್ಮ ಸಹಾಯ ಇಷ್ಟವಾಗ್ತಿತ್ತು, ಆದ್ರೆ ಈಗ ನಿಜವಾಗೂ ನಿಮ್ಮ ಸಹಾಯ ಬೇಕಾಗಿಲ್ಲ ಅಂತ ಹೇಳಿದ್ದೀನಿ. ನಮಗೆ ಅವರ ಅಗತ್ಯ ಇದ್ದಾಗ ಅವರು ನಿಷ್ಪ್ರಯೋಜಕರಾಗಿದ್ರು, ವಾಸ್ತವವಾಗಿ ತಮಗೆ ಅವರ ಅಗತ್ಯ ಇರಲಿಲ್ಲ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇರಾನ್ ಮೇಲಿನ ಯುದ್ಧದಿಂದಾಗಿ ವಿಶ್ವಕ್ಕೆ ತೈಲಾಘಾತ ಆಗಿದ್ದು, ಯುದ್ಧದಿಂದಾಗಿ 500 ಮಿಲಿಯನ್ ಬ್ಯಾರಲ್ ತೈಲ ನಷ್ಟ ಆಗಿದೆ. ಇಡೀ ವಿಶ್ವಕ್ಕೆ ತೈಲ ಸಮಸ್ಯೆ ಕಾಡಿದೆ ಅಂತ ವಿಶ್ಲೇಷಕರು ಇದನ್ನು ವಿಶ್ಲೇಷಣೆ ಮಾಡ್ತಿದ್ದಾರೆ. ಜಾಗತಿಕ ಮಾರುಕಟ್ಟೆಯಿಂದ 500 ಮಿಲಿಯನ್ ಬ್ಯಾರಲ್ ತೈಲ ನಷ್ಟ ಆಗಿರೋದು ಇತಿಹಾಸದಲ್ಲೇ ಅತಿ ದೊಡ್ಡ ಇಂಧನ ಪೂರೈಕೆಗೆ ಆದಂತಹ ಅಡಚಣೆ ಇದು. ಅಮೆರಿಕ, ಯುರೋಪ್ಗೆ 1 ತಿಂಗಳಿಗಾಗುವಷ್ಟು ತೈಲ ಅದು ಈಗ ನಷ್ಟ ಆಗಿರೋದು. 500 ಮಿಲಿಯನ್ ಬ್ಯಾರಲ್ ತೈಲ ಈಗ ಈ ಯುದ್ಧದಿಂದಾಗಿ ನಷ್ಟ ಆಗಿದೆ. ಇಡೀ ವಿಶ್ವಕ್ಕೆ ಆದಂತಹ ಒಂದು ದೊಡ್ಡ ನಷ್ಟ ಇದು. ಜಾಗತಿಕ ಮಾರುಕಟ್ಟೆಯಿಂದ ಆದಂತಹ ನಷ್ಟ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಇಂಧನ ಪೂರೈಕೆಗೆ ಅಡಚಣೆಯಾದದ್ದಿಲ್ಲ. ಇದು ಅಂದಾಜು ಮಾಡ್ತಾ ಹೋದ್ರೆ ಅಮೆರಿಕ, ಯುರೋಪ್ಗೆ 1 ತಿಂಗಳಿಗಾಗುವಷ್ಟು ತೈಲ ಅಷ್ಟು ನಷ್ಟ ಆಗಿದೆ ಈಗ.